ಸ್ತಂಭ ನೀನು, ಆ ಪ್ರಶ್ನೆ ಬೇರೆ. ಆದ್ರೆ ನಿನಗೆ ಬಿಟ್ಟು ಅವ್ರಿಗೆ ಯಾಕೆ ಮೊದಲು ನಮಸ್ಕಾರ ಮಾಡಲಿ ಅಂತಂದ್ರ, ನಿನಗ ಕೂಡಿಸಿದವನ ಗುರು. ಅವ ಇದ್ದಿಲ್ಲ ಅಂದ್ರೆ ನಂದು ನಿಂದು ಎಲ್ಲಿ ಭೇಟಿ ಅಂತ ಕೇಳಿದವ. ಅವ ಅದಾನತ್ತೇಳಿ ನಂದು ನಿಂದು ಭೇಟಿ. ಯಾರಿಂದ? ಗುರು ತೋರಿಸದಲ್ಲದೆ ಕಾಣಿಸದನ್ನ ಸಾರೆ ಚೆಲ್ಲದ ಮುಕ್ಕುತ್ತಿ. ಎಷ್ಟು ಚಂದ ಹೇಳ್ತಾರೆ. ಅಷ್ಟೇ ಅಲ್ಲ, ಗುರುವಿನ ಗುಲಾಮನಾಗುವ ತನಕ ಗುರುವಿನ ಗುಲಾಮನಾಗಬೇಕಾಗ್ತದ. ಕೆಲವು ಮಂದಿ ಅಂತ ಯಾದಕ್ರಿ ಅವ್ರಿಗೆಲ್ಲ ಗುಲಾಮ ಆಗ್ಬೇಕು ಗುರುವಿಗೆ. ಅದೇನು ಹಚ್ಚಿದವೋ ಹೊಂದಿದವೋ ಏನವ, ಅವನಿಗೆ ಯಾಕೆ ಗುಲಾಮ ಆಗ್ಬೇಕು? ಯಾರು ಗುರುವಿನ ಗುಲಾಮ ಆಗಕ್ಕೆ ಒಲ್ಲೆತ್ತಾರಲ್ಲ ಅವ್ರ ಹೆಂಡತಿ ಗುಲಾಮ ಆಗ್ಬೇಕಾಗ್ತದೆ. ಹೆಂಡತಿ ಯಾವ್ದು ಪಾಡ್ ನೋಡಿ, ಯಾವ್ದು ಚಲೋ ಅನಿಸ್ತದೆ ಅದನ್ನ ಆಯ್ಕೆ ಮಾಡ್ಕೊಳ್ಳೋದಷ್ಟೇ ಏನ್ರಿ. ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮುಕ್ತಿ. ಮುಕ್ತಿ ಅನ್ನೋದು ಗುರುವಿನ ಗುಲಾಮನಾಗಿ ಗುರುವಿನ ಸೇವೆಯನ್ನ ಮಾಡ್ತಾ ನಿರಂತರ ಗುರುವಿನ ಧ್ಯಾನದೊಳಗಿದ್ರೆ ಗುರುವಿನ ನಮಗ ಕರುಣೆ, ಮುಕ್ತಿ, ಮೋಕ್ಷ ಅಂತಕ್ಕಂಥದ್ದು ಸಿಗ್ತದ. ಸುಮ್ಮನೆ ಸಿಗೋದಿಲ್ಲ. ಸುಮ್ಮನಾಗದು ಮುಕ್ತಿ ಗುರು ಕೊರತೆ ಇಲ್ಲದೆ. ಸುಮ್ಮನೆ ನಮಗ ಮೋಕ್ಷ ಪಾ ಅಂತಂದ್ರೆ ಸಿಗಂದ್ರೆ ಹೆಂಗೆ ಸಿಗುತ್ತದ? ಬಹಳ ಪರಿಶ್ರಮ ಬೇಕು, ಬಹಳ ಕಷ್ಟ ಬೇಕು. ಯಾರು ಗುರುವಿಗೆ ಹೆಂಗಿರ್ಬೇಕು, ಗುರುವಿನಿಂದ ಅವರಿಂದ ನಮಗೆ ಈಗ ನೋಡಿ ನಾವು ಏನ್ ಮಾಡಿವಿ ಅಂದ್ರೆ ಬಹಳ ವ್ಯವಹಾರಿಕರಾಗಿಬಿಟ್ಟಿವಿ. ಯಾರ ಜೊತೆಗೆ ನಾವು ಇದು ಮಾಡ್ಬೇಕಂದ್ರೆ ಅವರಿಂದ ನಮ್ಗೆ ಏನ್ ಲಾಭ ಐತಿ ಮೊದಲನೇ ಪ್ರಶ್ನೆ. ಅವರಿಂದ ನಮ್ಗೆ ಏನ್ ಲಾಭ ಐತಿ ಮೊದಲನೇ ಪ್ರಶ್ನೆ ನಮ್ದಿದು. ಆದ್ರೆ ಹಂಗಿಲ್ಲ. ಲಾಭಕ್ಕಾಗಿ, ವ್ಯವಹಾರಕ್ಕಾಗಿ, ಸಂಬಂಧಕ್ಕಾಗಿ ಗುರುವಿನ ನಾವು ಮೊರೆ ಹೋಗೋದಲ್ಲ. ಅವೆಲ್ಲವುಗಳನ್ನ ಮೀರಿ ನಿಂತಿರ್ತಕ್ಕಂಥದ್ದು ಗುರುವಿನ ಒಂದು ಕಾರುಣ್ಯ ಅನ್ನತಕ್ಕಂಥದ್ದು, ಗುರುವಿನ ಶಕ್ತಿ ಅನ್ನುವಂಥದ್ದು. ಅವನಿಂದ ನಮಗೆ ಏನ್ ಲಾಭ ಐತಿ ಅಂತ ನಾವು ಕೂತೀವಿ ಅಂತಂತಂದ್ರೆ ನಮಗೆಂದು ಮೋಕ್ಷ ಸಿಗಬೇಕು, ನಮಗೆಂದು ಮುಕ್ತಿ ಅನ್ನತಕ್ಕಂಥದ್ದಾಗಬೇಕು. ಕೇವಲ